ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗು ಮುಗೀತು. ಕೋಳಿ ಸಾರು ಇಡ್ಲಿ ಸೇವಿಸಿ ಬಹಳ ಖುಷಿಯಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮನೆಯಿಂದ ಹೊರಗೆ ಹೋದ್ರು. ಸ್ವಲ್ಪ ಇತಿಹಾಸವನ್ನ ನೀವು ನೆನಪು ಮಾಡ್ಕೊಳ್ಳಿ. ಹಿಂದೆನ ಅವರ ಟರ್ಮ್ನಲ್ಲಿ ಅವರು ಧರ್ಮಸ್ಥಳಕ್ಕೆ ಮೀನ್ ತಿಂದು ಹೋಗ್ಬಿಟ್ಟಿದ್ರು ಅನ್ನುವಂಥದ್ದು ದೊಡ್ಡ ವಾಗ್ವಾದಕ್ಕೆ, ದೊಡ್ಡ ಗಲಾಟೆಗೂ ಕೂಡ ಕಾರಣ ಆಗಿತ್ತು. ಯಾರು ವಿರೋಧ ಪಕ್ಷದವರು ಅಂತ ಒಂದು ಗಲಾಟೆಯನ್ನೇ ಎಬ್ಸಿದ್ರು. ಹೇಳಿ ಕೇಳಿ ಇವತ್ತು ಹನುಮ ಜಯಂತಿ. ಅಂದ್ರೆ ಈಗ ಹೆಂಗಾಗಿದೆ ಅಂದ್ರೆ ವರ್ಷಕ್ಕೆ 2 ಹನುಮ ಜಯಂತಿ. ಈಗ ಮಾರ್ಚ್ ಅಥವಾ ಈ ರಾಮನವಮಿ ಆದಂತ ನಂತರದಲ್ಲಿ ಬರುವಂತ ಹನುಮ ಜಯಂತಿ ಒಂದು, ಈಗ ಆಚರಿಸುವಂಥದ್ದು ಒಂದು. ಇವತ್ತು ಹನುಮ ಜಯಂತಿ. ಸೊ ಸಿಎಂ ನಾನ್ ವೆಜ್ ತಿಂದ್ಬಿಟ್ರು ಹನುಮ ಜಯಂತಿ ದಿನ ಅಂತ ಬಿಜೆಪಿ ನಾಯಕರು ಈಗ ಕೆಂಡ ಕಾರೋದಕ್ಕೆ ಶುರು ಮಾಡಿದ್ದಾರೆ. ಜೆಡಿಎಸ್ ಕೂಡ ಈ ವಿಚಾರವಾಗಿ ವಾಗ್ದಾಳಿ ನಡೆಸ್ತಾ ಇದೆ. ಹನುಮ ಜಯಂತಿ ದಿನವೇ ನಾಟಿ ಕೋಳಿ ಮರ್ಡರ್ ಎಂದ ಅಶೋಕ್. ಹನುಮ ಜಯಂತಿ ದಿನನೇ ನಾಟಿ ಕೋಳಿ ಜಯಂತಿ ನಡೀತಾ ಇದೆ. ಜಯಂತಿ ಅಲ್ಲ, ಮರ್ಡರ್ ಅದು. ಬ್ರೇಕ್ಫಾಸ್ಟ್ ಬಿಡಿ, ರಸ್ತೆ ಗುಂಡಿ ಕಡೆ ಗಮನ ಕೊಡಿ, ಜನರ ಜೀವ ಉಳಿಯುತ್ತೆ ಎಂದ ಸಿಟಿ ರವಿ. ಗುಂಡಿಯ ಕಾರಣಕ್ಕೇನೆ 580 ಜನರಿಗೂ ಹೆಚ್ಚು ಜನ ನಿಧನ ಹೊಂದಿರೋದು. ಸರ್ಕಾರಿ ನಿರ್ಲಕ್ಷ್ಯದ ಕೊಲೆ. ಬ್ರೇಕ್ಫಾಸ್ಟ್ ಹೆಸರಿನಲ್ಲಿ ಈ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಿದ್ದಾರೆ. ಬ್ರೇಕ್ಫಾಸ್ಟ್ ಕುರ್ಚಿ ಗುದ್ದಾಟದ ಮಧ್ಯೆ ಡಿಕೆ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಸವಿದಿದ್ದಾರೆ. ಅದರಲ್ಲೇನು ವಿಶೇಷ ಅಂತೀರಾ? ನಾಟಿ ಕೋಳಿ ಸಾರಿನ ಜೊತೆ ಇಡ್ಲಿಯನ್ನ ಸಿಎಂ ಸಿದ್ದರಾಮಯ್ಯ ಸವಿದಿದ್ದಾರೆ. ಈ ವಿಚಾರ ರಣರಂಗವನ್ನೇ ಸೃಷ್ಟಿಸಿದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಜೆಡಿಎಸ್ನ ದೋಸ್ತಿ ನಾಯಕರು ಸಮರ ಸಾರಿದ್ದಾರೆ. ಹನುಮ ಜಯಂತಿಯಂದೇ ನಾಟಿ ಕೋಳಿ ಮರ್ಡರ್ ಮಾಡಿದ್ದಾರೆಂದು ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಯಾವುದೇ ಜಯಂತಿ ಇದ್ರೂ ಸಿದ್ದರಾಮಯ್ಯರಿಗೆ ನಾನ್ ವೆಜ್ ಬೇಕೆಂದು ಲೇವಡಿ ಮಾಡಿದ್ರು. ಹನುಮ ಜಯಂತಿ ದಿನನೇ ವಿಧಾನಸೌಧದ ಕೂಗಳತೆ ದೂರದಲ್ಲಿ ಸದಾಶಿವನಗರದಲ್ಲಿ ಹನುಮ ಜಯಂತಿ ದಿನ ಕನಕಪುರದ ನಾಟಿ ಕೋಳಿ ಜಯಂತಿ ನಡೀತಾ ಇದೆ. ಜಯಂತಿ ಅಲ್ಲ, ಮರ್ಡರ್ ಅದು. ಸಿದ್ದರಾಮಯ್ಯನವ್ರು ಮಾತ್ರ ಯಾವ ಜಯಂತಿನ ಇದ್ಕೊಳ್ಳಿ ನನಗೇನು ಅಂತೇಳಿ ಅವ್ರು ಮೊದಲೇ ವಿರೋಧಿಗಳಲ್ಲ. ನಾಮ ಕಂಡ್ರೆ ಆಗಲ್ಲ, ಕೇಸರಿ ಕಂಡ್ರೆ ಆಗಲ್ಲ, ಜನವಾರ ಕಂಡ್ರೆ ಆಗಲ್ಲ. ಅವ್ರದ್ದೆಲ್ಲ ಭಾಳ ಪದ್ಧತಿ ಇದೆ. ಒಂಥರ ಜಿಲೇಬಿ ಕಂಡ್ರೆ ಆಗಲ್ಲ ಅವ್ರಿಗೆ. ಅವರು ನಾಟಿ ಕೋಳಿ ತಿಂದಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಹೆಂಗ್ ಜಗಳ ಆಡ್ತಾರೋ ಹಂಗೆ ಆಡ್ತಾ ಇದ್ದಾರೆ. ಆ ಬಿಗ್ ಬಾಸ್ ಅಲ್ಲಿ ಜಗಳ ಅಂದ್ರೆ ಜಗಳ. ಟಿವಿ ಆನ್ ಮಾಡಿದ್ರೆ ಸಾಕು, ಬಿಗ್ ಬಾಸ್ ಅಲ್ಲಿ ಜಗಳ. ಈ ಕರ್ನಾಟಕ ಬಿಗ್ ಬಾಸ್ ಅಲ್ಲಿ, ಈ ಕರ್ನಾಟಕ ಕಾಂಗ್ರೆಸ್ ಬಿಗ್ ಬಾಸ್ ಇದು ಕಾಂಗ್ರೆಸ್ಸಿನ ಬಿಗ್ ಬಾಸ್. ಇಲ್ಲಿ ಆ ಥರದ ನಡೀತಾ ಇದೆ. ಈ ಬಿಗ್ ಬಾಸ್ನ ಈ ಸೀರಿಯಲ್ ನಡೆಸ್ತಾ ಇರೋರು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಲೇವಡಿ ಮಾಡಿದ್ದು, ಬ್ರೇಕ್ಫಾಸ್ಟ್ ಹೆಸರಿನಲ್ಲಿ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಿಂಡಿಗಲ್ಲ ಗುಂಡಿಗೆ ಮಹತ್ವ ಕೊಡಿ ಎಂದು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇನ್ನೆಷ್ಟು ದಿನ ಸಾಧ್ಯವೋ ಅಷ್ಟು ದಿನ ನಾನು ಮುಂದುವರಿಬೇಕು. ಡಿ ಕೆ ಶಿವಕುಮಾರ್ ನಿನ್ನ ಎಷ್ಟು ಸಾಧ್ಯವೋ ನಾನು ಕಸ್ಕೋಬೇಕು. ಈ ತಿಕ್ಕಾಟದಲ್ಲಿ ಈಗೇನಾಗಿದೆ ಅಂತಂತಂದರೆ ಮನಸ್ಸುಗಳು ಅಳಿಸೋಗಿದೆ. ಆದರೆ ಬ್ರೇಕ್ಫಾಸ್ಟ್ ಹೆಸರಿನಲ್ಲಿ ಈ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಿದ್ದಾರೆ. ಈ ತಿಪ್ಪೆ ಸಾರಿಸಿದ್ರೆ ಮೇಲೆ ಮಾತ್ರ ನುಣ್ಣಗೆ ಕಾಣಬಹುದು. 1 ದಿನ 2 ದಿನ ಆದಮೇಲೆ ವಾಸನೆ ಬರಲೇಬೇಕು. ಈ ವರ್ಷದಲ್ಲಿ 11 ತಿಂಗಳಲ್ಲಿ ಗುಂಡಿಯ ಕಾರಣಕ್ಕೇನೆ 580 ಜನರಿಗೂ ಹೆಚ್ಚು ಜನ ನಿಧನ ಹೊಂದಿರೋದು. ಅದೊಂದು ರೀತಿಯಲ್ಲಿ ಸರ್ಕಾರಿ ನಿರ್ಲಕ್ಷ್ಯದ ಕೊಲೆ. ಇದು ಚರ್ಚೆ ಆಗಬೇಕಿತ್ತು. ದುರ್ದೈವ ಸಂಗತಿ, ಅವ್ರ ಮನೇಲಿ ಇವ್ರು ತಿಂಡಿ ತಿನ್ನೋದು ಚರ್ಚೆ, ಇವ್ರ ಮನೇಲಿ ಹೋಗಿ ಅವ್ರು ತಿಂಡಿ ತಿನ್ನೋದು ಚರ್ಚೆ. ಅದು ರಾಷ್ಟ್ರೀಯ ವಿಷಯನಾ? ಇನ್ನು ಡಿನ್ನರ್ ಮಾಡ್ತಿರೋ ಲಂಚ್ ಮಾಡ್ತಿರೋ ಬೇಗ ಇತ್ಯರ್ಥ ಮಾಡಿಕೊಳ್ಳಿ ಅಂತ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಾಲೆಳೆದಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡ್ತಿರೋ, ಲಂಚ್ ಮಾಡ್ತಿರೋ, ಡಿನ್ನರ್ ಮಾಡ್ತಿರೋ, ಏನೋ ಒಂದು ಬೇಗ ಇತ್ಯರ್ಥ ಮಾಡ್ಕೊಂಡು ಮೂವ್ ಆನ್ ಆಗೋದು ಸೂಕ್ತ. ಸುಮ್ಮನೆ ಬಾಯಿ ಮಾತಲ್ಲಿ ನಾವು ಬ್ರದರ್ಸ್ ಅಂತ ಹೇಳೋದಕ್ಕಿಂತ ಥ್ರೂ ದರ್ ಆ್ಯಕ್ಷನ್ಸ್ ಅದನ್ನು ಪ್ರೂವ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ನೀವು ಬ್ರದರ್ಸ್ ಆಗಿರ್ತಿರೋ, ಫ್ರೆಂಡ್ಸಾಗಿ ಉಳ್ಕೊಳ್ತಿರೋ, ಅಥವಾ ರಾಜಕೀಯವಾಗಿ ಸುಮ್ಮನೆ ಬಣ್ಣದ ಮಾತುಗಳನ್ನ ಕಟ್ಕೊಂಡು ಓಡಾಡೋದಕ್ಕಿಂತ ಹೆಚ್ಚಾಗಿ ಸೆಟಲ್ಮೆಂಟ್ ಬ್ರೇಕ್ಫಾಸ್ಟ್ ಎಂದು ಜೆಡಿಎಸ್ ಲೇವಡಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಜೆಡಿಎಸ್ ಲೇವಡಿ ಮಾಡಿದೆ. ಕುರ್ಚಿ ಆಸೆಗೆ ಡಮ್ಮಿ ಸಿಎಂ ಸಿದ್ದರಾಮಯ್ಯರಿಂದ ಸೆಟಲ್ಮೆಂಟ್ ನಡೀತಿದೆ. ಡಿಕೆ ಜೊತೆ ಸೆಟಲ್ಮೆಂಟ್ಗೆ ಸಿದ್ಧ ಹಸ್ತ ಅಂತ ಟ್ವೀಟ್ ಮಾಡಿದೆ. ಡಮ್ಮಿ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಆಸೆಗೆ
ಡಿಕೆ ಶಿವಕುಮಾರ್ ಜೊತೆ ಸೆಟಲ್ಮೆಂಟ್ಗೆ ಬಂದ ಸಿದ್ಧಹಸ್ತ. ಶಿವಕುಮಾರ್, ಈಗಲೂ ನೀನೇ ಸೂಪರ್ ಸಿಎಂ ಕಣಯ್ಯ. ನೀನೆಷ್ಟೇ ಕಮಿಷನ್ ತಗೊಂಡ್ರು ನಾನು ಯಾವತ್ತಿಗಾದ್ರೂ ಅಡ್ಡಿ ಮಾಡಿದ್ದೀನ? ಅದು ಹಾಗಲ್ಲ ಸರ್, ನೀವು ಕೊಟ್ಟ ಮಾತು. ಗೆಳೆಯ, ಇಲ್ಲೇ ಸಂಪುಟದಲ್ಲಿ ನೀನ್ ಯಾರು ಹೇಳ್ತೀಯೋ ಅವರೇ ಮಂತ್ರಿ. ಈಗ ನಡಿ, ಪ್ರೆಸ್ ಮುಂದೆ ನಾವಿಬ್ರು ಅಣ್ತಮ್ಮ ಅಂತ ಹೇಳಿದ್ಯಲ್ಲ, ಹಂಗೆ ನಡ್ಕೊ. ಇಷ್ಟೇ ಇವರಿಬ್ಬರ ನಡುವಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕತೆ. ಸಿಎಂ ಡಿಸಿಎಂ ನಡುವಿನ ಉಪಹಾರ ಸೇವನೆ ಪ್ರತಿಪಕ್ಷಗಳಿಗೆ ಆಹಾರವಾಗಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9.